So if he is unsuccessful also, you don't care. ನಾನ್ ಸಾಕ್ತೀನಿ. ನೀ ಸಾಕ್ತೀರಾ? ತಾ ಹುಡುಗಿ. I would love to be with family, but my parents are already fixed that they wanna live separate. ಅವರಪ್ಪ ಅಮ್ಮನು ನಮ್ಮ ಅಪ್ಪ ಅಮ್ಮ ತರ ಅಲ್ವಾ? ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೋಳಿ ಉಳೇರೆ. ಸೊ ನಾಳೆ ದಿನ ನಿಮ್ ಫ್ರೆಂಡ್ಸ್ ನ ಬ್ಲಾಕ್ ಮಾಡು ಇಲ್ಲ ಅವ್ರ ಜೊತೆ ಸೇರ್ಬೇಡ ಅಂತ ಅಂದ್ರೆ ಏನ್ ಮಾಡ್ತೀರಾ? ಅವಳನ್ನ ಬಿಡ್ತೀನಿ ಬ್ರೋ. ಅವನನ್ನೇ ಬಿಟ್ಬಿಡ್ತೀನಿ. ಫ್ರೆಂಡ್ಸ್ ಯಾಕೆ ಬಿಡ್ಲಿ ನಾನು? ಕಷ್ಟ ಸುಖದಲ್ಲಿ ಅವ್ರು ನನ್ನ ಜೊತೆಗೆ ಇರ್ತಾರೆ, ಅವ್ನು ಇರಲ್ಲ ನನ್ನ ಜೊತೆಗೆ. ಆಲ್ರೆಡಿ ಒಬ್ಬ ಫ್ರೆಂಡ್ ಹುಡುಗಿ ಬರ್ತಿದಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ. ಅಯ್ಯೋ ದೇವರೇ. ನಿಮ್ದೇ ಅಲ್ಲ ಬ್ರೋ, ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟೋಗ್ಬಿಟ್ರು. ಲವ್ ಅನ್ನೋದು ನಿಮ್ಗೂ ಗೊತ್ತಲ್ಲ, ಲವ್ ಇಸ್ ಆಲ್ ಅಬೌಟ್ ಸ್ಯಾಕ್ರಿಫೈಸ್. ಬಿಟ್ಕೊಟ್ಬಿಡ್ತೀನಿ. ಅದಕ್ಕೆ ಹೇಳೋದು ಹುಡುಗರ ಮನ್ಸು ಯಾವತ್ತಿದ್ರು ಬೆಣ್ಣೆ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಏನು ಅನ್ನೋದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ, ಬನ್ನಿ. ಮ್ಯಾಮ್ ನಿಮ್ಮ ಹೆಸರು? ಅರ್ಚನಾ. ಅರ್ಚನಾ. ವಸುಂಧರಾ. ಮಲ್ಲಿಕಾ. ಅಕ್ಷತಾ. ಅಂಬುಜಾ. ಸೊ ಎಲ್ರು ಏನ್ ಮಾಡ್ಕೊಂಡಿರೋದು? ಐಟಿ ಜಾಬ್. ಒಳ್ಳೆ ದುಡ್ಡು ಸಂಪಾದನೆ ಮಾಡಿ. ಈ ಐಟಿ ಅವ್ರು ಬರೀ ಸುಳ್ಳು ಹೇಳೋದಪ್ಪ, ಸತ್ಯ ಅಂತ ಹೇಳಲ್ಲ. ಓಕೆ, ಸೊ ಇವತ್ತು ನಾನು ನಿಮ್ಮ ಅಷ್ಟು ಜನಕ್ಕೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಬಟ್ ನನ್ಗೊಂದು ಪ್ರಾಮಿಸ್ ಮಾಡ್ಬೇಕು, ಬರೀ ಸತ್ಯನೇ ಹೇಳ್ತೀರಾ. ನಂಗೆ ಗೊತ್ತು ಹೆಣ್ಮಕ್ಳು ಸುಳ್ಳು ಮಾತಾಡಲ್ಲ ಅಂತ ಹೇಳಿ. ಯಾಕೆ ನಗ್ತಾ ಇದೀರಾ? ಮಾತಾಡೋದು ನಾವು ಆಕ್ಚುಲಿ. ಅಲ್ಲ, ಗೊತ್ತು. ನನ್ನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಫ್ಯೂಚರ್ ಅಲ್ಲಿ ನಿಮ್ಗೆ ಏನಾದ್ರು ಮ್ಯಾಚಸ್ ನೋಡ್ತಾ ಇರ್ಬೇಕಾದ್ರೆ ಇನ್ ಕೇಸ್ ಅನ್ಸಕ್ಸಸ್ಫುಲ್ ಮ್ಯಾನ್, ಕೆಲ್ಸಕ್ಕೆ ಹೋಗಲ್ಲ, ಏನೋ ದುಡಿತಲ್ಲ ಅಂತವ್ರನ್ನ ಮದ್ವೆ ಆಗ್ತೀರಾ? ಆಗಲ್ಲ? ಹಾನೆಸ್ಟ್ ಆಗಿ ಹೇಳ್ಬೇಕು. ಆಗಲ್ಲ. ಆಬ್ವಿಯಸ್ಲಿ ನೋ. ಡೆಫಿನೆಟ್ಲಿ ನೋ. ಅಂತ ಹುಡುಗಿನ ನೀವು ಮದ್ವೆ ಆಗ್ತೀರಾ? ನಮ್ಮ ತಾಯಣ ಆಗಲ್ಲ. ನಾನು ಫಸ್ಟ್ ನಾನು ಅವ್ರನ್ನ ಇಷ್ಟಪಟ್ಟು ಆಮೇಲೆ ಅವರು ಲೋ ಅಲ್ಲಿ ಇದ್ರೆ ಅವಾಗ ಪ್ರಾಬ್ಲಿ ಎಸ್, ಬಟ್ ಇಲ್ಲ ಅಂದ್ರೆ ಇಲ್ಲ. ಏನಕ್ಕೆ ಆಗಲ್ಲ ಬ್ರೋ? ನಮ್ದು ಗ್ರೋತ್ ಇರಲ್ಲ ಬ್ರೋ. ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನಿಮ್ದು ಗ್ರೋತ್ ಇರಲ್ಲ ಅಂತ. ಇಫ್ ನಾನು ಲವ್ ಮಾಡಿದ್ರೆ ಅನ್ಸಕ್ಸಸ್ಫುಲ್ ಇದ್ರು ಓಕೆ, ಮಾಡಿದೀನಿ, ಇಷ್ಟಪಡ್ತಾ ಇದ್ದೀನಿ ಅಂತ ಆಗ್ತಾ ಇದೆ. ನೀವು ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನೀವು ಅನ್ಸಕ್ಸಸ್ಫುಲ್ ಪರ್ಸನ್ ಫಸ್ಟ್ ಆಫ್ ಆಲ್ ಲವ್ ಮಾಡ್ತೀರಾ ಅಂತ. ಇಲ್ಲ, ಚಾನ್ಸೇ ಇಲ್ಲ. ಯಾರು ಅನ್ಸಕ್ಸಸ್ಫುಲ್ ಇದ್ದಾಗ ಸೊ ಆಕ್ಟಿವ್ ಇದ್ರೆ ಸೊ ಕೋರ್ಸ್ ಗಿಸ್ ಮಾಡಿ ಜಾಬ್ ಹುಡ್ಕೋದೇನು ಪ್ರಾಬ್ಲಮ್ ಇಲ್ಲ. ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಲ್ಲ. ಒಪ್ಕೊಂತೀರಾ? ಪಾಲಿಗೆ ಸಿಕ್ಕಿದ್ ಪಂಚಾಮೃತ ಹುಡುಗಿನೇ ಸಿಗ್ತಲ್ಲ ಅಂತಂದ್ರೆ ಅವನ್ನೆಲ್ಲ ನೋಡ್ರೆ ಆಗುತ್ತೆ. ಸಿಕ್ಕಿದ್ ಯಾವ್ದು ಅಮ್ಕೊಬೇಕು, ಕರೆಕ್ಟ್ ಅಲ್ಲ? ಪರ್ಸನ್ ಲಾಯಲ್ ಆಗಿದ್ದು ಅಂಡ್ ಟ್ರೂ ಆಗಿ ಪೇರೆಂಟ್ಸ್ ನೆಲ್ಲ ವ್ಯಾಲ್ಯೂ ಮಾಡಿ, ಫೀಲಿಂಗ್ಸ್ ಎಲ್ಲ ವ್ಯಾಲ್ಯೂ ಮಾಡೋದಿದ್ರೆ ಪಕ್ಕ. ಸೊ ಇಫ್ ಈಸ್ ಅನ್ಸಕ್ಸಸ್ಫುಲ್ ಆಲ್ಸೋ ಯು ಡೋಂಟ್ ಕೇರ್? ನಾನ್ ಸಾಕ್ತೀನಿ. ನೀವ್ ಸಾಕ್ತೀರಾ? ಇತ್ನಾ ಸುಕೂನ್. ತಾ ಹುಡುಗಿ ಅವ್ರಿಗೆ ಸಕ್ಸಸ್ ವ್ಯಾಲ್ಯೂ ಗೊತ್ತಿರುತ್ತೆ ಬ್ರೋ, ಅದಕ್ಕೆ ನಾನು ಆಗ್ತೀನಿ. ಯಾಕಂದ್ರೆ ಇಬ್ರು ಕೂಡ ಗ್ರೋತ್ ಆಗ್ಬೇಕಂದ್ರೆ ನನ್ನ ಇಷ್ಟ. ಅವ್ರನ್ನ ಚೇಂಜ್ ಮಾಡ್ಬೋದಲ್ಲ, ಚೇಂಜ್ ಮಾಡ್ಬಿಟ್ಟು ಅವ್ರನ್ನ ಒಂದ್ ಸಕ್ಸಸ್ಫುಲ್ ವೇ ಒಳಗೆ ತಗೊಂಡು. ನಿಜ ಹೇಳ, ಒಂದು ಹುಡುಗಿ ಮನ್ಸ್ ಮಾಡಿದ್ರೆ ಒಂದು ಹುಡುಗನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಒಳ್ಳೆ ರೀತಿನಲ್ಲೂ ಚೇಂಜ್ ಮಾಡ್ಬೋದು, ಕೆಟ್ಟ ರೀತಿನಲ್ಲೂ ಚೇಂಜ್ ಮಾಡ್ಬೋದು. ಹುಚ್ಚು ಹಿಡ್ಸೋರು ಹುಡುಗೀರೆ, ಮಚ್ಚು ಹಿಡ್ಸೋರು ಹುಡುಗೀರೆ. ಮದ್ವೆ ಆಗಿದ್ಮೇಲೆ ನೀವು ಲೈಫ್ ಪಾರ್ಟ್ನರ್ ಜೊತೆ ಸಪರೇಟ್ ಆಗಿ ಇರೋದಕ್ಕೆ ಇಷ್ಟಪಡ್ತೀರಾ ಅಥವಾ ಫ್ಯಾಮಿಲಿ ಜೊತೆ ಇರೋದಕ್ಕೆ ಇಷ್ಟಪಡ್ತೀರಾ? ಐ ವುಡ್ ಪ್ರಿಫರ್ ಸಪರೇಟ್. I would love to be with family, but my parents are already fixed that they wanna live separate. I want to stay with family because I don't do most of the work at home. So I would rather prefer. You're very smart. ಜನರಲಿ ವೈಫ್ ಜೊತೆನೆ ಸೇಮ್ ವೈಫ್ ಜೊತೆನೆ ಇರ್ತೀನಿ. ಏನಂದ್ರೆ ಇದು ಎಲ್ರು ಒಟ್ಟಿಗೆ ಇರಬೇಕು ಅಂತ ಆಸೆ. ನಾನೇ ಒಂದ್ ಮನೆ ಕಟ್ಕೊಂಡು ನಮ್ಮ ಅಪ್ಪ ನನ್ನ ಜೊತೆ, ನಮ್ಮ ಹೆಂಡತಿನೂ ನನ್ನ ಜೊತೆನೆ ಇರಬೇಕು ಅಂತ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗಂದು ಇದೇ ಆಸೆ ಅಲ್ಲ? Why separate? So we both can learn more about each other. ಫ್ಯಾಮಿಲಿ ಜೊತೆ ಇದ್ರೆ ಜಾಸ್ತಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ. I think if family comes in between, I don't think we'll understand each other that well. ವೆರಿ ಸಿಂಪಲ್ ಆಯ್ತಾ? ಹುಡುಗ ಫ್ಯಾಮಿಲಿ ಜೊತೆನೆ ಇರ್ಲಿ ಅಥವಾ ಸಪರೇಟ್ ಆಗೇ ಇರ್ಲಿ, ಹುಡುಗಾಗೆ ಇರ್ತಾನೆ. Yeah, that is it. But she will not be like that. ಎಂಡ್ ಆಫ್ ದ ಡೇ ನಮ್ಮ ಅಪ್ಪ ಅಮ್ಮಗೂ ಖುಷಿಯಾಗಿ ನೋಡ್ಬೇಕು, ನನ್ನ ಹೆಂಡತಿಗ ನೋಡ್ಕೋಬೇಕು ನಾನು. ಆಬ್ವಿಯಸ್ಲಿ ಐ ಚೂಸ್ ಬೋತ್ ದ ಹ್ಯಾಪಿನೆಸ್. ಐ ಟೇಕ್ ಒನ್ ಸೆಪರೇಟ್ ಫ್ಲಾಟ್ ಅಂಡ್ ಲಿವ್ ವಿತ್ ಹರ್. ಸೊ ಆದ್ರೆ ದೂರ ಎಲ್ಲ ಹೋಗಲ್ಲ? ದೂರ ಹೋಗಕ್ ಆಗಲ್ಲ ಬೈ, ಏನಂದ್ರೆ ಎಷ್ಟಾದ್ರೂ ಇಲ್ಲಿ ಅಪ್ಪ ಅಮ್ಮ ಅಲ್ಲ, ಅವ್ರು ಹೊಡೆದ್ರೇನೋ ಮುದ್ದು ಮಾಡಿದ್ರೇನೇನೋ ಆಗಲ್ಲ. ಸಪರೇಟ್ ಆತರ ಇರ್ಬೇಕಂದ್ರೆ ಅಮ್ಮನ ಮನೆ ಇಲ್ಲಿರ್ಬೇಕು, ನಮ್ಮ ಮನೆ ಇರ್ಬೇಕು, ಆತರ ಮಾಡ್ಕೊಂತೀನಿ. ಅಷ್ಟು ದೂರ ಹೋಗಲ್ಲ. ಅಷ್ಟು ದೂರ ಆಗಲ್ಲ. ಅದಕ್ಕೆ ಹೇಳೋದು ಹುಡುಗರ ಮನ್ಸು ಯಾವತ್ತಿದ್ರು ಬೆಣ್ಣೆ ಅಂತ ಹೇಳಿ. ಕರೆಕ್ಟ್. ಹುಡುಗನ್ ಫ್ಯಾಮಿಲಿ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ಯಾಕೆ? ಅವ್ರ ಫ್ಯಾಮಿಲಿನೂ ನಮ್ ಫ್ಯಾಮಿಲಿ ತರ ಅಲ್ವಾ? ಓಕೆ, ಇನ್ ಕೇಸ್ ಏನಾದ್ರು ಬಾ ಸಪರೇಟ್ ಆಗಿ ಹೋಗೋಣ ಅಂದ್ರೆ ಹುಡುಗ ಬೇಡ ಜೊತೆಲೆ ಇರೋಣ ಅಂತ ಅವ್ನಿಗೆ ಕನ್ವಿನ್ಸ್ ಮಾಡ್ತೀನಿ. ಸೀರಿಯಸ್ ಆಗಿ? ಯಾಕೆ ನಿಮ್ ಕೆಲಸ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ? ಆತರ ಏನಿಲ್ಲ, ಬಟ್ ಅವ್ರಪ್ಪ ಅಮ್ಮನು ನಮ್ಮ ಅಪ್ಪ ಅಮ್ಮ ತರ ಅಲ್ವಾ? ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೋಳಿ ಉಳೇರೆ. ಸಪ್ರೇಟ್
ಸಪ್ರೇಟ್ ಹೋಗೋದೆಲ್ಲ ತಪ್ಪು. ಬಿಕಾಸ್ ಇವಾಗ ನನಗೆ ಒಬ್ಬ ತಮ್ಮ ಇರೋದ್ರಿಂದ ಲೈಕ್ ನಮ್ಮ ಪೇರೆಂಟ್ಸ್ಗೂ ಹಂಗೆ ಮಾಡಿ ಅವ್ರು ಕರ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನಾನು ಒಪ್ಕೊಳ್ಳಲ್ಲ. ಸೊ ಐ ಆಮ್ ಓಕೆ ವಿತ್ ಜಾಯಿಂಟ್ ಫ್ಯಾಮಿಲಿ. ಸೂಪರ್ ರೀ, ನಿಮ್ ತರ ಅಕ್ಕಂದ್ರೆ ಇರ್ಬೇಕು ಎಲ್ರಿಗೂ. ಅಲ್ಲ ಹಿಂಗ್ ಇಷ್ಟು ಚೆನ್ನಾಗಿ ಯೋಚನೆ ಮಾಡ್ತೀರಾ. ನಾನು ಒಂದಿಷ್ಟು ಜನ ನೋಡಿದೀನಿ ಬ್ರೋ, ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅಕ್ಕ ಚೆನ್ನಾಗಿರ್ತಾಳೆ, ತಮ್ಮ ಪಕ್ಕಾ ಪೋಲಿ ಹೊರಡಿ ಬಿದ್ದಿರ್ತಾನೆ. ರಿಕ್ವೈರ್ಮೆಂಟ್ಸ್ ನೋಡ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ತಾರೆ. ಅದೇ ಅವ್ರ ತಮ್ಮನ್ ಹುಡುಗಿ ನೋಡ್ಬೇಕಾದ್ರೆ ಸೊ ಇದನ್ನ ತಲೆನಲ್ಲೇ ಇಟ್ಕೊಳ. ನನ್ಗೆ ಯಾವಾಗೂ ಇದು ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ತದೆ. ಬಟ್ ನಿಮ್ ತರ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಸೂಪರ್ ರೀ. ಈ ಕ್ವೆಶ್ಚನ್ ನಾನು ನಿಮ್ಗೆ ಕೇಳ್ತೀನಿ. ಓಕೆ ಫೈನ್. ಸೊ ನೀವು ನಿಮ್ಮ ವೈಫ್ ಪೇರೆಂಟ್ಸ್ ಜೊತೆ ಇರಕ್ಕೆ ಇಷ್ಟಪಡ್ತೀರಾ, ಸಪರೇಟ್ ಆಗಿ ಇಷ್ಟಪಡ್ತೀರಾ? ಪೇರೆಂಟ್ಸ್ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವೈಫ್ ಪೇರೆಂಟ್ಸ್ ವೈಫ್ ಪೇರೆಂಟ್ಸ್ ಅದನ್ನೇ ಹೇಳಿದೆಲ್ಲ ಒಟ್ಟಿಗಿರೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಮ ಪೇರೆಂಟ್ಸ್ ಯಾರು ನೋಡ್ಕೊಳ್ತಾರೆ ಇಷ್ಟ ದಿನ ಪಾಪ? ಅಲ್ಲ, ಎಲ್ಲ ಒಟ್ಟಿಗಿರೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವೈಫ್ ಪೇರೆಂಟ್ಸ್ ನೀವು ಎಲ್ಲ ಒಟ್ಟಿಗೆ ಅಂತೀರಿ? ವೆರಿ ಸಿಂಪಲ್ ಆಯ್ತಾ. ನನ್ಗೆ ಈ ಕ್ವಶನ್ ಏನಾದ್ರು ಬಂತು ಅಂತಂದ್ರೆ ಐ ವಾಂಟ್ ಟು ಸ್ಟೇ ವಿತ್ ಮೈ ಪೇರೆಂಟ್. ಶಿ ಇಸ್ ವಿಲ್ಲಿಂಗ್ ಟು ಲೈಕ್ ನಮ್ಮ ಅಪ್ಪ ಅಮ್ಮನ್ನು ಕರ್ಕೊಂಡ್ ಬರ್ತೀನಿ, ಜೊತೆ ಇರ್ತೀನಿ. ಐ ವಿಲ್ ಬಿ ದ ಮೋಸ್ಟ್ ವೆಲ್ಕಮಿಂಗ್ ಪರ್ಸನ್, ಬನ್ನಿ ಜೊತೆಗೆ ಇರ್ತೀನಿ ಅಂತ ಹೇಳಿ. ಅವ್ರು ಬರಲ್ಲ ಅಂತ ಅಂದ್ರೆ ಹೋಗ್ಬಿಟ್ಟು ಕಾಲ್ ಇಟ್ಕೊಂಡು ಎತ್ಕೊಂಡ್ಬರ್ಕಂತ ಆಗಲ್ಲ. ಐ ಮೀನ್ ಎಲ್ಲ ಒಟ್ಟಿಗೆ ಇರ್ತೀವಿ ಅಂತಂದ್ರೆ ಓಕೆ ಫೈನ್. ಬಟ್ ನಾನ್ ಮಾತ್ರ ನನ್ನ ಪೇರೆಂಟ್ಸ್ ನ ಬಿಟ್ಟು ಅವ್ರ ಪೇರೆಂಟ್ಸ್ ಜೊತೆ ಅಂತ ಅಂದ್ರೆ this is how you are telling us. ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬರ್ತಾ ಇದ್ದೀನಿ, ಸೊ ನೀನು ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡ್ ಬಾ ಅನ್ನೋ ತರ ಇದೆ. ಕಾಂಪಿಟಿಷನ್ ರೀತಿಯಲ್ಲ ಸ್ಯಾಕ್ರಿಫೈಸ್ ಮಾಡ್ತೀನಿ. ಸೊ ನೀನು ಸ್ಯಾಕ್ರಿಫೈಸ್ ಮಾಡು. ಹೌದು, ಬಿಕಾಸ್ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ. ಅಟ್ಲೀಸ್ಟ್ ನೀನ್ ಸ್ಯಾಕ್ರಿಫೈಸ್ ಮಾಡ್ಬೇಡ, ಚೆನ್ನಾಗಿರೋ ಅಂತಾನೆ ಹೇಳ್ಬೋದಲ್ಲ. ನಾನು ಮಾಡ್ತಾ ಇದ್ದೀನಿ. ನನ್ನ ಒಪಿನಿಯನ್ ಕೇಳಿದ್ರೆ ಐ ಆಮ್ ಟೆಲ್ಲಿಂಗ್ ಇಟ್. ನೋಡು, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಇರೋಕೆ ಇಷ್ಟಪಡ್ತೀನಿ. ನಿಂಗೆ ಇಷ್ಟ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತೀನಿ ಅಂತ ನಾನು ದುಡ್ಡು. ಓಕೆ, ಇವಾಗ ನಾನು 8 hours ದುಡಿತಾ ಇದ್ದೀನಿ, ಪ್ರಾಬಬ್ಲಿ 12 hours ದುಡಿತೀನಿ. ಅವರು ಬಂದ್ ಜೊತೆಗಿರ್ಲಿ. ದಿಸ್ ಹೌ ಐ ಥಿಂಕ್. ಬಟ್ ನೀವು ಪ್ರೀತಿ ಮಾಡ್ತಾರೋ ಹುಡುಗಿ, ಲೈಕ್ ಲವ್ ಮಾಡ್ತಾ ಇರ್ತಾರಲ್ಲ, ಮದ್ವೆ ಆಗಿರೋ ಹುಡುಗಿ, ಸೊ ನಾಳೆ ದಿನ ನಿಮ್ ಫ್ರೆಂಡ್ಸ್ ನ ಬ್ಲಾಕ್ ಮಾಡು, ಇಲ್ಲ ಅವ್ರ ಜೊತೆ ಸೇರ್ಬೇಡ ಅಂತ ಅಂದ್ರೆ ಏನ್ ಮಾಡ್ತೀರಾ? ಅವಳನ್ನ ಬಿಡ್ತೀನಿ ಬ್ರೋ. ಅವಳನ್ನ ಬಿಡ್ತೀನಿ ಬ್ರೋ. ಅವಳನ್ನ ಬಿಡ್ತೀನಿ. ನನ್ನ ಫ್ರೆಂಡ್ ನನ್ ಮುಖ್ಯ. ಅವನ್ನೇ ಬಿಟ್ಬಿಡ್ತೀನಿ. ಫ್ರೆಂಡ್ಸ್ ಯಾಕೆ ಬಿಡ್ಲಿ ನಾನು? ಕಷ್ಟ ಸುಖದಲ್ಲಿ ಅವ್ರು ನನ್ನ ಜೊತೆಗೆ ಇರ್ತಾರೆ, ಅವ್ನು ಇರಲ್ಲ ನನ್ನ ಜೊತೆಗೆ. ಸೊ ಬಿಡಲ್ಲ, ಬಿಟ್ಕೊಡೋದೇ ಚಾನ್ಸೇ ಇಲ್ಲ. Friends are really important rather than wife. Wife is also important, really important. But you know what? You can share the problems with her, but you get the solution from the boys. ಕೇಳಿದ ತಕ್ಷಣ ಬಿಡೋಕೆ ನೋ. ನಾನು ಫ್ರೆಂಡ್ ಮಾಡ್ಕೊಂಡ್ರೆ ನಂಗೆ ಗೊತ್ತು ಲೈಕ್ ವಾಟ್ ಐಮ್ ಗೆಟಿಂಗ್ ಇಟ್ ಅಂತ ಅಂದ್ಬಿಟ್ಟು ವ್ಯಾಲಿಡ್ ರೀಸನ್ ಫಾರ್ ಹಿಮ್ ಟು ಟೆಲ್ ಮಿ ಟು ನಾಟ್ ಟಾಕ್ ಟು ಹರ್. ಓಕೆ. ಸೊ ಹಂಗಿದ್ದು ನಂಗೆ ನಿಜವಾಗ್ಲೂ ಐ ಮೀನ್ ಅಂದ್ರೆ ನಾನು ಇವಳು ಸೆಲೆಕ್ಟ್ ಮಾಡಿದೆ ಅಂತ ಅಂದ್ಮೇಲೆ ನನ್ನ ಬಾಯ್ ಫ್ರೆಂಡ್ ಅಥವಾ ಹಸ್ಬೆಂಡ್ ಕೂಡ ಅದೇ ರೀತಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ 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 ಫ್ರೆಂಡ್, ನನ್ನ ಫ್ರೆಂಡ್ ಚಾನ್ಸೇ ಇಲ್ಲ. ನೋ, ಅವನ ಬಿಟ್ಬಿಡು, ಅವ್ನ ಸವಾಸ ಮಾಡ್ಬೇಡ, ಅವ್ನ ಸವಾಸ ಮಾಡಿ ನೀನು ಉದ್ದಾರ ಆಗಿಲ್ಲ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವಳು ನಿನ್ನ ಬಿಟ್ಬಿಡ್ತೀನಿ, ಅವನ ಬಿಟ್ಟಿಲ್ಲ ಅಂತ ಅಂತಾರೆ. ಅವಾಗ ಒಂದ್ ಸ್ವಲ್ಪ ಸೈಡಲ್ಲಿ ನೋಡ್ಕೊಂತೀನಿ, ಅವಳೇ ನೋಡ್ಕೊಂತೀನಿ. ನೀವು ಆಗಲ್ಲ ಹೇಳಕ್ಕೆ. ಆಗ್ಲೇ ಆಲ್ರೆಡಿ ಒಬ್ಬ ಫ್ರೆಂಡ್ ಹುಡುಗಿ ಬರ್ತಿದಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ. ಅಯ್ಯೋ ದೇವರೇ ನೀನು ಇದ್ದರೆ. ಹೌದಾ? ನಿಮ್ದೇ ಅಲ್ಲ ಬ್ರೋ, ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟೋಗ್ಬಿಟ್ರು. ಹುಡುಗಿ ಸಿಕ್ಕಿದ ಬಿಡ್ತಾರೆ ಬ್ರೋ, ಹೇಳ್ಬೋದು ಅಷ್ಟೇ, ಬಿಡ್ತಾರಲ್ಲ. ಇದು ಆಕ್ಚುಲಿ ಸತ್ಯ ಬ್ರೋ. ಸುಮ್ನೆ ಒಂದಿಷ್ಟು ಜನ ಓಕೆ ಬಿಡಲ್ಲ ಅವು ಇವು ಅಂತ ಅಂತಾರೆ. ಆಕ್ಚುಲಿ ಹೆಣ್ಮಕ್ಳು ಕೆಲವೊಂದ್ ಟೈಮ್ ಬಿಟ್ಕೊಡಲ್ಲ, ಅಂದ್ರೆ ಅವ್ರ ಫ್ರೆಂಡ್ಸ್ ಗಳನ್ನ ಬಿಟ್ಕೊಡಲ್ಲ. ಬಟ್ ಗಂಡ್ಮಕ್ಳು ಹೆಣ್ಮಗುಗೋಸ್ಕರ ಎಷ್ಟೊಂದ್ ಜನ ಬಿಟ್ಬಿಟ್ಟಿದ್ದಾರೆ. ನೀವ್ ಮದ್ವೆ ಆಗಿದ್ಮೇಲೆ ಸೊ ಏನೋ ಒಂದ್ ಪ್ರಾಬ್ಲಮ್ ಬರುತ್ತೆ. ಸೊ ನಿಮ್ಮ ಲೈಫ್ ನ ನೀವು ಸ್ಯಾಕ್ರಿಫೈಸ್ ಮಾಡಿದ್ರೆ ನಿಮ್ ಹೆಂಡತಿ ಬದುಕ್ತಾಳೆ ಅನ್ನೋದಾದ್ರೆ ನಿಮ್ ಲೈಫ್ ನ ಸ್ಯಾಕ್ರಿಫೈಸ್ ಮಾಡ್ತೀರಾ? ನನ್ನ ಪ್ರಕಾರ ಫೇಸ್ ಆಫ್ ದ ಫ್ಯಾಮಿಲಿ ಯಾವಾಗ್ಲೂ ಬಾಯ್ ಇರ್ಬೇಕು. ಎಲ್ಲಾ ಸಜೆಷನ್ ಹುಡುಗಿನೇ ಕೊಡ್ಲಿ ಇಫ್ ಶಿ ಇಸ್ ಗುಡ್. ಬಟ್ ಫೇಸ್ ಆಫ್ ದ ಯಾವಾಗ್ಲೂ ಹಸ್ಬೆಂಡ್ ಆಗಿರ್ಬೇಕು. ಆಮೇಲೆ ನಾವು ಚೆನ್ನಾಗಿ ಅರ್ನ್ ಮಾಡ್ಬೇಕು, ಅವ್ರ ದುಡ್ಡು ನಾವೇನಿರ್ಬೇಕು. ನಾನು ಹೇಳ್ತಾ ಇರೋದು ಅವ್ಳಿಗೇನೋ ಇವಾಗ ಕಿಡ್ನಿ ಹೋಗಿದೆ ಬ್ರೋ, ನಿಮ್ ಕಿಡ್ನಿ ಕೊಟ್ರ ಡೆಫಿನೆಟ್ಲಿ ಕೊಡಲ್ಲ. ನಾನ್ ಚೆನ್ನಾಗಿದ್ರೆ ಅವ್ರು ನೋಡ್ಕೊಳಕಾಗದು. ನಾನು ಕೊಟ್ಬಿಟ್ಟು ಅದ್ರ ಬಂದು ಸ್ವಲ್ಪ ಎಲ್ಲ ಅರೇಂಜ್ ಮಾಡಿ ಬೇರೆಯವ್ರು ಟ್ರೈ ಮಾಡ್ತೀರಾ? ಹೋಟೆಲ್ ನೀವಂತ ಕೊಡಲ್ಲ. ನಾ ಮುಂಚೆಯಿಂದ ಚೆನ್ನಾಗಿ ನೋಡ್ಕೊಂಡಿದ್ರೆ ಪ್ರೀತಿ ಇದ್ರೆ ಮಾಡ್ತೀನಿ, ಪ್ರೀತಿ ಇದ್ರೆ ಮಾಡೇ ಮಾಡ್ತೀನಿ. ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅವ್ರ ಪ್ರೀತಿ ಇದ್ರೆ ಮಾಡ್ತಾರೆ, ನೀವು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾಡ್ತೀರಾ? ವರ್ತ್ ಇದ್ರೆ ಮಾಡ್ತೀರಾ? ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀರಾ, ಖುಷಿ ಆಗುತ್ತೆ. ವರ್ತ್ ಇಲ್ದೇ ಇದ್ರು ಮಾಡ್ಲೇಬೇಕು, ಯಾಕಂದ್ರೆ ಅವ್ರು ನಮ್ ಲೈಫ್ ಪಾರ್ಟ್ನರ್ ಆಗಿರ್ತಾರೆ. ಸೊ ಅವಾಗ ಬಿಫೋರ್ ಲೈಫ್ ಪಾರ್ಟ್ನರ್ ವಿ ಕಾಂಟ್ ಸ್ಯಾಕ್ರಿಫೈಸ್, ಆಫ್ಟರ್ ಲೈಫ್ ಪಾರ್ಟ್ನರ್ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್. ಇನ್ನು ಸಿಂಗಲ್ ಆಗಿದ್ದೀರಾ? ಎಸ್. ಹೆಂಗರು? ಡೆಫಿನೆಟ್ಲಿ ಮಾಡ್ತೀನಿ. ಮಾಡ್ತೀರಾ? ಕಿಡ್ನಿ ಬೇಕಾದ್ರೂ ಕೊಡ್ತೀರಾ? ಲವ್ ಅನ್ನೋದು ನಿಮ್ಗೂ ಗೊತ್ತಲ್ಲ, ಲವ್ ಇಸ್ ಆಲ್ ಅಬೌಟ್ ಸ್ಯಾಕ್ರಿಫೈಸ್. ಬಿಟ್ಕೊಟ್ಬಿಡ್ತೀನಿ ಸೀರಿಯಸ್ ಆಗಿ. ಖಂಡಿತ ಸರ್. ಏನಕ್ಕಂದ್ರೆ ಒಬ್ರು ನಮ್ಗೆ ಲೈಕ್ ಆ ಲೆವೆಲ್ ಆಗಿ ಪ್ರೀತಿ ಮಾಡಿದ್ರೆ, ನಾವು ಆ ಲೆವೆಲ್ ಆಗಿ ಪ್ರೀತಿ ಮಾಡಿದ್ರೆ ಖಂಡಿತ ಬಿಟ್ಕೊಡ್ತೀವಿ. ಅದೇ ಲವ್ ಅಂದ್ರೆ. ತಾಜ್ ಮಹಲ್ ಏನಕ್ಕೆ ಕಟ್ಟಿದಾರೆ ಹೇಳಿ? ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನು ಮದ್ವೆ ಆಗಿದ್ದೀನಿ ಅಂತ ಅಂದ್ಮೇಲೆ ಐ ಜೆನ್ಯೂನ್ಲಿ ಲವ್ ದ ಪರ್ಸನ್. ಬಾಯ್ ಫ್ರೆಂಡ್ ಗೋಸ್ಕರ ನೀವು ಇದು ಮಾಡ್ತೀರ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ನಾನು ಮದ್ವೆ ಆಗಿದ್ದೀನಿ, ನಾನು ಡೆಫಿನೆಟ್ಲಿ ಅವ್ರನ್ನ ಇಷ್ಟಪಡ್ತೀನಿ ಅಂತ ಅನ್ಬಿಟ್ಟು ಹಂಗಿದ್ದಾಗ ಓಕೆ. ಲೈಫ್ ಚೆನ್ನಾಗಿರುತ್ತೆ ಅಂತ ನಾನು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇದ್ದೀನಿ. ನನ್ ಕ್ವಶನ್, ಸ್ಯಾಕ್ರಿಫೈಸ್ ಮಾಡಾದ್ಮೇಲೆ ಅವ್ರು ಯಾರ ಜೊತೆ ಖುಷಿಯಾಗಿರ್ತಾರೆ? ಇಂತ ಡೌಟ್ ರೀ, ನಾನು ಇಷ್ಟೊಂದು ಜನ ಮಾತ್ರ ಯಾರಿಗೂ ಡೌಟ್ ಬಂದಿಲ್ಲ.
ಹೌದು, ನನ್ನ ಲೈಫ್ ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ಯಾವ ಹುಡುಗಿ ಜೊತೆ ಅವ್ನು ಚೆನ್ನಾಗಿರ್ತಾನೆ, ಅವ್ನು ಇಷ್ಟಪಟ್ಟಿರೋ ಜೊತೆ ಚೆನ್ನಾಗಿರ್ತಾನೆ. ಅವ್ರ ಅಪ್ಪ ಅಮ್ಮ ಜೊತೆ ಆದ್ರೆ ಫೈನ್, ಬೇರೆ ಹುಡುಗಿ ಜೊತೆ ಆದ್ರೆ ನಾಟ್ ಫೈನ್. ನೀವೆಲ್ಲ ಯಾವ ಹುಡುಗಿನೂ ನಾಟ್ ಫೈನ್. ನೋಡಿದ್ರಲ್ಲ ನಮ್ಮ ಮಹಾಜನತೆ ಹೇಗೆಲ್ಲ ಉತ್ತರ ಕೊಟ್ರು ಅಂತ ಹೇಳಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರಿ. ಬಾಯ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ.